ಪ್ರೀತಿಯ ವಿದ್ಯಾರ್ಥಿಗಳೇ, ವಂದನೆಗಳು. ಎಸ್.ಡಿ.ಎಂ ಕಾಲೇಜಿನ PUC ದ್ವಿತೀಯ ತರಗತಿಯ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ನಾನು ಭೂಗೋಳಶಾಸ್ತ್ರವನ್ನು ಪಾಠ ಮಾಡ್ತೇನೆ. ನನ್ನ ಹೆಸರು RV ಹೆಗಡೆ ಅಂತೇಳಿ. ನಾನು ಎಸ್.ಡಿ.ಎಂ ಪದವಿ ಮಹಾವಿದ್ಯಾಲಯದಲ್ಲಿ ಭೂಗೋಳಶಾಸ್ತ್ರದ ಮುಖ್ಯಸ್ಥನಾಗಿ ನಿವೃತ್ತನಾಗಿದ್ದೇನೆ. ಪ್ರಸ್ತುತ ವರ್ಷ ನಾನು ನಿಮಗೆ ಭೂಗೋಳ ತರಗತಿಗಳನ್ನು ನಡೆಸ್ತೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ಕೊರೋನಾ ಕಾರಣದಿಂದ ನಿಮಗೆ ಆಫ್ಲೈನ್ ತರಗತಿಗಳು ಇನ್ನೂ ಆರಂಭ ಆಗಿಲ್ಲ. ವಿಡಿಯೋ ಪಾಠಗಳು ಇನ್ನೂ ನಿರಂತರವಾಗಿ ನಡೀತವೆ. ಸೋಮವಾರದಿಂದ ಶನಿವಾರದವರೆಗೆ ನಿರಂತರವಾಗಿ ತರಗತಿಗಳನ್ನು ನಿಮಗೆ ನಡೆಸ್ತೇವೆ. ಹಾಗೂ PU ಮಂಡಳಿಯವರು ಪಠ್ಯಕ್ರಮದಲ್ಲಿ ಕಡಿತವನ್ನು ಉಂಟು ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದು 30% ಸಿಲೆಬಸ್ಸನ್ನು ಕಟ್ ಮಾಡಿದ್ದಾರೆ. ಏನು ರಿವೈಸ್ ಮಾಡಿದ್ದಾರೆ ಸಿಲೆಬಸ್ಸು, ನಿಮಗೆ ಏನು ಪರೀಕ್ಷೆಗೆ ಏನು ಉಳಿಸ್ಕೊಂಡಿದ್ದಾರೆ ಆ ಪಠ್ಯಕ್ರಮವನ್ನೇ ನಾನು ಬೋಧಿಸ್ತಾ ಹೋಗ್ತೇನೆ. ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಇದು ಕಾಂಬೈನ್ಡ್ ತರಗತಿಗಳಾಗಿರ್ತವೆ. ಕ್ಲಾಸ್ ಈಸ್ ಕಾಂಬೈನ್ಡ್ ಫಾರ್ ಬೋತ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್. ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ಈ ವರ್ಷದ ನಿಮ್ಮ ಪೇಪರು ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಜಾಗ್ರಫಿ, ಮಾನವ ಭೂಗೋಳಶಾಸ್ತ್ರದ ಮೂಲಾಂಶಗಳು. ಪ್ರಥಮ ವರ್ಷದಲ್ಲಿ ನೀವು ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಕಲ್ತಿದ್ದೀರಿ. In the first year PUC you have studied about physical geography. In the second year you have to study about human geography, fundamentals of human geography. ಮಾನವ ಭೂಗೋಳಶಾಸ್ತ್ರದ ಮೂಲಾಂಶಗಳು, ಮೂಲಭೂತ ತತ್ವಗಳು, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಜಾಗ್ರಫಿ. ಮಾನವ ಭೂಗೋಳಶಾಸ್ತ್ರ ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟದ್ದು. ಮನುಷ್ಯನಿಗೂ ಭೂಮಿಗೂ ಏನು ಸಂಬಂಧ ಇದೆ, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಅರ್ತ್, ಇದರ ಅಧ್ಯಯನ. ಈಗಾಗಲೇ ಜಿಯೋಗ್ರಫಿ ಅಂದರೆ ಏನೊಂದು ನಿಮಗೆ ಗೊತ್ತಿದೆ, ಭೂಮಿಯ ಅಧ್ಯಯನ. ಜಿಯೋಗ್ರಫಿ ಅನ್ನೋದು ಜಿಯೋ ಪ್ಲಸ್ ಗ್ರಾಪೋಸ್ ಎನ್ನುವ 2 ಶಬ್ದದಿಂದ ಆಗಿದೆ, ಗ್ರೀಕ್ ವರ್ಡ್. ಜಿಯೋ ಅಂದರೆ ಅರ್ತ್, ಗ್ರಾಪೋಸ್ ಅಂದರೆ ಅಧ್ಯಯನ, ಸ್ಟಡಿ ಆಫ್ ದಿ ಅರ್ತ್, ಸ್ಟಡಿ ಆಫ್ ದಿ ಅರ್ತ್ ಆ್ಯಂಡ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್. ಮಾನವ ಮತ್ತು ಭೂಮಿಯ ಅಧ್ಯಯನ, ಭೂಮಿಯ ಮೇಲೆ ಮಾನವನ ವಾಸವನ್ನು ನಾವು ನೋಡ್ತೇವೆ. ಇಲ್ಲಿವರೆಗೆ ನಮಗೆ ತಿಳಿದಿರುವಂತೆ ಮನುಷ್ಯನಿಗೆ ಈ ವಾಸಯೋಗ್ಯವಾಗಿರುವಂಥ ಪ್ರದೇಶ ಇದ್ದರೆ ಅದು ಭೂಗ್ರಹ, ಭೂಮಿ. ಹೀಗಾಗಿ ಭೂಮಿಯ ಮೇಲೆ ಮನುಷ್ಯ ಮತ್ತು ಉಳಿದ ಎಲ್ಲ ಸಕಲ ಜೀವಜಗತ್ತು ಇರುವುದನ್ನು ನಾವು ನೋಡ್ತೇವೆ. ಈ ಜೀವಿಗಳ ಮೇಲೆ, ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್, ಭೂಮಿಯ ಪ್ರಭಾವ ಇದೆ, ಪರಿಸರದ ಪ್ರಭಾವ ಇದೆ. ಫಿಸಿಕಲ್ ಫೀಚರ್ಸ್ ಆರ್ ಇನ್ಫ್ಲೂಯೆನ್ಸಿಂಗ್ ಆನ್ ಕಲ್ಚರಲ್ ಫೀಚರ್ಸ್. ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಎರಡು ಬೇರೆ ಬೇರೆ ಅಲ್ಲ. ದೇ ಆರ್ ಬೋತ್ ರಿಲೇಟೆಡ್, ದೇ ಆರ್ ಇಂಟರ್ ರಿಲೇಟೆಡ್, ದೇ ಆರ್ ಇಂಟರ್ಡಿಪೆಂಡೆಂಟ್. ಅದರ ಅಧ್ಯಯನ, ಮನುಷ್ಯನ ಚಟುವಟಿಕೆಯ ಮೇಲೆ ಪರಿಸರದ ಪ್ರಭಾವ ಏನು. ಪರಿಸರ ಅನ್ನೋದು ಭೂಮಿಯ ಮೇಲೆ ಇದೆ. ಎನ್ವಿರಾನ್ಮೆಂಟ್ ಈಸ್ ಎಕ್ಸಿಸ್ಟಿಂಗ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ನೇಚರ್ ಈಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಹೀಗಾಗಿ ಇಲ್ಲಿ ಮಾನವ ಭೂಗೋಳಶಾಸ್ತ್ರದಲ್ಲಿ ಪರಿಸರಕ್ಕೂ ಮನುಷ್ಯನಿಗೂ ಏನು ಸಂಬಂಧ ಇದೆ, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಅರ್ತ್, ಸ್ಟಡಿ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಅರ್ತ್. ಈಗ ಮೀನಿಂಗ್ ಮತ್ತು ಡೆಫಿನೇಷನ್, ಅರ್ಥ ಮತ್ತು ವ್ಯಾಖ್ಯೆ. ಪ್ರಾಕೃತಿಕ ಅಂಶ ಅಂದ ಕೂಡಲೇ ಬೇರೆ ಬೇರೆ ಪ್ರಾಕೃತಿಕ ಸಂಗತಿಗಳಾದಂಥ ಕಲ್ಲು, ಮಣ್ಣು, ನೀರು, ಅರಣ್ಯ, ಇಂಥ ಅಂಶಗಳೇ ಬರ್ತವೆ, ಫಿಸಿಕಲ್ ಆಸ್ಪೆಕ್ಟ್. ಹ್ಯೂಮನ್ ಇದರಲ್ಲಿ ಕಲ್ಚರಲ್ ಆಸ್ಪೆಕ್ಟ್ ಬರ್ತದೆ, ಸಾಂಸ್ಕೃತಿಕ ಅಂಶಗಳು, ಮಾನವ ನಿರ್ಮಿತ ಅಂಶಗಳು, ಮನುಷ್ಯನಿಂದ ನಡೆಸಲುವಂಥ ಚಟುವಟಿಕೆಗಳು. ಹೀಗಾಗಿ ಏನಾಗ್ತದೆ, ಜಾಗ್ರಫಿ ಸ್ಟಡಿ ಆಫ್ ಫಿಸಿಕಲ್ ಆ್ಯಂಡ್ ಕಲ್ಚರಲ್ ಆಸ್ಪೆಕ್ಟ್ಸ್. ಇಲ್ಲಿ ನಾವು ಮನುಷ್ಯನ ಚಟುವಟಿಕೆಯ ಮೇಲೆ ಭೂಮಿಯ ಪ್ರಭಾವ ಏನು, ಮನುಷ್ಯ ಭೂಮಿಯಿಂದ ಯಾವ ರೀತಿ ಪ್ರಭಾವಿಸಲ್ಪಟ್ಟಿದ್ದಾನೆ, ಫಿಸಿಕಲ್ ಫೀಚರ್ಸು ಕಲ್ಚರಲ್ ಫೀಚರ್ಸ್ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ, ಇವರ ತುಲನಾತ್ಮಕ ಅಧ್ಯಯನ. ಜಾಗ್ರಫಿ ಇಸ್ ಡಿಸ್ಕಷನ್ ಅಬೌಟ್ ಲ್ಯಾಂಡ್ ಫಾರ್ಮ್ಸ್. ನಾವು ಭೂಗೋಳಶಾಸ್ತ್ರದಲ್ಲಿ ಪ್ರಧಾನವಾಗಿ ಏನು ಕರೀತೇವೆ, ಭೂಸ್ವರೂಪಗಳ ಬಗ್ಗೆ. ಮೇನ್ಲಿ ವಿ ಸ್ಟಡಿ ಅಬೌಟ್ ಲ್ಯಾಂಡ್ ಫಾರ್ಮ್ಸ್, ಮೌಂಟೇನ್ಸ್, ಹಿಲ್ಸ್, plateaus, plains, deserts,
ಆಲ್ ದೀಸ್ ಆರ್ ಲ್ಯಾಂಡ್ ಫಾರ್ಮ್ಸ್. ಭೂಸ್ವರೂಪಗಳು, ಪರ್ವತಗಳು, ಗುಡ್ಡಗಳು, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ. ಇದನ್ನೇ ನಾವೇನು ಫಿಸಿಕಲ್ ಆಸ್ಪೆಕ್ಟ್ ಅಂತ ಕರಿತೇವೆ. ಭೂಸ್ವರೂಪಗಳು, ನ್ಯಾಚುರಲ್ ಆಸ್ಪೆಕ್ಟ್. ಅದೇ ರೀತಿ ಕ್ಲೈಮೇಟು, ವಾಯುಗುಣಕ್ಕೆ ಸಂಬಂಧಪಟ್ಟ ವಿಷಯಗಳು, ಸಸ್ಯವರ್ಗಕ್ಕೆ ಸಂಬಂಧಪಟ್ಟ ವಿಷಯಗಳು, ಮಣ್ಣು, ನದಿಗಳು, ಇವೆಲ್ಲವನ್ನು ನಾವು ಕಲಿತೇವೆ. ಇವೆಲ್ಲ ಪ್ರಾಕೃತಿಕ ಅಂಶಗಳು, ನ್ಯಾಚುರಲ್ ಆಸ್ಪೆಕ್ಟ್ಗಳು. ಪರ್ವತ, ಪ್ರಸ್ಥಭೂಮಿ, ಮೈದಾನ, ನದಿ, ನೈಸರ್ಗಿಕ ಅರಣ್ಯ ಮಾನವ ನಿರ್ಮಿತ ಅಲ್ಲ. ದೀಸ್ ಆರ್ ನಾಟ್ ಮ್ಯಾನ್ ಮೇಡ್ ಫೀಚರ್ಸ್. ದೀಸ್ ಆರ್ ಫಿಸಿಕಲ್ ಆಸ್ಪೆಕ್ಟ್. ದೀಸ್ ಆರ್ ದ ಗಿಫ್ಟ್ ಆಫ್ ನೇಚರ್. ದೀಸ್ ಆರ್ ದ ಗಿಫ್ಟ್ ಆಫ್ ಅರ್ತ್. ಆದ್ದರಿಂದ ಇದನ್ನು ಪ್ರಾಕೃತಿಕ ಅಂಶಗಳು, ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ನೇಚರ್ಗೆ ಸಂಬಂಧಪಟ್ಟಿದ್ದು ಅಂತ ಕರೀತೇವೆ. ಹ್ಯೂಮನ್ ಆಸ್ಪೆಕ್ಟ್ ಅಂದರೆ ಸೋಷಲ್. ಮ್ಯಾನ್ ಇಸ್ ಎ ಸೋಷಲ್ ಅನಿಮಲ್ ಅಂತ ಕರೀತಾರೆ. ಮನುಷ್ಯನು ಸಮಾಜ ಜೀವಿ. ಇಲ್ಲಿ ಎಕಾನಮಿಕ್ ಆ್ಯಂಡ್ ಸೋಷಿಯಲ್ ಆಕ್ಟಿವಿಟೀಸ್ ಪ್ರಧಾನವಾಗಿ ಕಂಡು ಬರ್ತವೆ. ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳಿಗೆ ಬಹಳ ಮಹತ್ವ ಇದೆ. ಅದರ ಮೇಲೆ ನೆಲದ ಪ್ರಭಾವ ಏನು, ಜಲದ ಪ್ರಭಾವ ಏನು, ಅರಣ್ಯದ ಪ್ರಭಾವ ಏನು, ನೈಸರ್ಗಿಕ ಅಂಶಗಳ ಪ್ರಭಾವ ಏನು, ಇಲ್ಲಿ ಒತ್ತು ಕೊಡೋದು ಅದಕ್ಕೆ. ವಾಟ್ ಈಸ್ ದ ಇನ್ಫ್ಲುಯೆನ್ಸ್ ಆಫ್ ಅರ್ತ್, ವಾಟ್ ಈಸ್ ದ ಇನ್ಫ್ಲುಯೆನ್ಸ್ ಆಫ್ ಫಿಸಿಕಲ್ ಫ್ಯಾಕ್ಟರ್ಸ್ ಆಫ್ ದ ಅರ್ತ್ ಆನ್ ದ ಆಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನ ಚಟುವಟಿಕೆಯ ಮೇಲೆ ನೈಸರ್ಗಿಕ ಅಂಶಗಳ ಪ್ರಭಾವ ಏನು. ಈ ಹಿನ್ನೆಲೆಯಲ್ಲಿ ಭೂಗೋಳಶಾಸ್ತ್ರದಲ್ಲಿ, ಮಾನವ ಭೂಗೋಳಶಾಸ್ತ್ರಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಜಾಗ್ರಫಿ ಇಸ್ ಮೇನ್ಲಿ ಕ್ಲಾಸಿಫೈಡ್ ಇಂಟು ಟೂ ಬ್ರಾಂಚಸ್. ಫಿಸಿಕಲ್ ಜಾಗ್ರಫಿ, ಫಿಸಿಕಲ್ ಜಾಗ್ರಫಿ ಎರಡು ಪ್ರಧಾನ ಬ್ರಾಂಚ್ಗಳನ್ನು ನಾವು ನೋಡ್ತೇವೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ, ಎರಡನೆಯದು ಹ್ಯೂಮನ್ ಜಾಗ್ರಫಿ. ಎರಡು ಪ್ರಧಾನ ಶಾಖೆಗಳಿವು. ಮಾನವ ಭೂಗೋಳಶಾಸ್ತ್ರ, ಭೂಗೋಳಶಾಸ್ತ್ರವನ್ನು ಎರಡು ರೀತಿ ವರ್ಗೀಕರಿಸ್ತಾರೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ, ಮಾನವ ಭೂಗೋಳಶಾಸ್ತ್ರ. ಜಾಗ್ರಫಿ ಈಸ್ ಮೇನ್ಲಿ ಕ್ಲಾಸಿಫೈಡ್ ಇಂಟು ಟೂ ಬ್ರಾಂಚಸ್, ಫಿಸಿಕಲ್ ಜಾಗ್ರಫಿ ಆ್ಯಂಡ್ ಹ್ಯೂಮನ್ ಜಾಗ್ರಫಿ. ಫಿಸಿಕಲ್ ಜಾಗ್ರಫಿಯಲ್ಲಿ ಭೂಮಿಯ ಮೇಲ್ಮೈನ ಅಧ್ಯಯನ ಇದೆ, ಸ್ವಾಭಾವಿಕ ಪರಿಸರದ ಅಧ್ಯಯನ ಇದೆ, ಪ್ರಾಕೃತಿಕ ಅಂಶಗಳ ಅಧ್ಯಯನ ಇದೆ. ಭೂಸ್ವರೂಪಗಳು, ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ ಇವುಗಳ ಅಧ್ಯಯನ. ಫಿಸಿಕಲ್ ಜಾಗ್ರಫಿ ಡೀಲ್ಸ್ ವಿತ್ ಲ್ಯಾಂಡ್ ಫಾರ್ಮ್ಸ್, ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್ and biosphere. These are natural things. These are natural elements on the earth. ಆ ನಂತರ ಹ್ಯೂಮನ್ ಆಸ್ಪೆಕ್ಟ್ ಏನು ಕಲಿತೇವೆ ಅದು ಮಾನವ ಭೂಗೋಳಶಾಸ್ತ್ರ. ಸ್ಟಡಿ ಆಫ್ ನ್ಯಾಚುರಲ್ ಫೀಚರ್ಸ್ ಲೈಕ್ ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್, ಬಯೋಸ್ಫಿಯರ್ is physical geography. Physical geography means study of physical aspect on the earth, natural aspect on the earth like lithosphere, hydrosphere, atmosphere and biosphere. ಹ್ಯೂಮನ್ ಜಾಗ್ರಫಿಯಲ್ಲಿ ಏನು ಕಲಿತೇವೆ ಮ್ಯಾನ್ ಮೇಡ್ ಫೀಚರ್ಸ್ ಅಥವಾ ಕಲ್ಚರಲ್ ಫೀಚರ್ಸ್. ಯಾವುದು ಬಂತು ಅದರಲ್ಲಿ? ಅಗ್ರಿಕಲ್ಚರ್ ವ್ಯವಸಾಯ, ಮೈನಿಂಗು ಗಣಿಗಾರಿಕೆ, ಇಂಡಸ್ಟ್ರಿ ಕೈಗಾರಿಕೆ, ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಟ್ರೇಡ್ ಆ್ಯಂಡ್ ಕಾಮರ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಸಾರಿಗೆ ಮತ್ತು ಸಂಪರ್ಕ, ಧರ್ಮ ರಿಲಿಜನ್, ಪಾಪ್ಯುಲೇಷನ್ ಜನಸಂಖ್ಯೆ, ಸಾಮಾಜಿಕ ಅಂಶಗಳು ಇವುಗಳ ಅಧ್ಯಯನವನ್ನು ಮಾಡುತ್ತೇವೆ. ಭೂಮಿಯ ಮೇಲೆ ಎರಡು ರೀತಿಯ ಪರಿಸರ ಇರ್ತದೆ, ಒಂದು ಫಿಸಿಕಲ್ ಎನ್ವಿರಾನ್ಮೆಂಟ್, ಇನ್ನೊಂದು ಕಲ್ಚರಲ್ ಎನ್ವಿರಾನ್ಮೆಂಟ್. ಫಿಸಿಕಲ್ ಎನ್ವಿರಾನ್ಮೆಂಟ್ ಇನ್ಫ್ಲುಯೆನ್ಸ್ ಆನ್ ಕಲ್ಚರಲ್ ಎನ್ವಿರಾನ್ಮೆಂಟ್. ಹೀಗಾಗಿ ಎರಡೂ ಇಂಟರ್ ರಿಲೇಟೆಡ್. ಫಿಸಿಕಲ್ ಎನ್ವಿರಾನ್ಮೆಂಟ್ ಇನ್ಫ್ಲುಯೆನ್ಸ್ ಆನ್ ಕಲ್ಚರಲ್ ಎನ್ವಿರಾನ್ಮೆಂಟ್. Human activities are influenced by natural activities.
natural factors. These features varies from place to place. ಈ ಶಾಸ್ತ್ರ ಏನಿದೆ ಮಾನವ ಭೂಗೋಳ ಶಾಸ್ತ್ರ ವಿಶಾಲವಾದ ಶಾಸ್ತ್ರ. ಭೂಮಿ ಎಷ್ಟು ವಿಶಾಲವಾಗಿದೆಯೋ ಮಾನವ ಭೂಗೋಳ ಶಾಸ್ತ್ರ ವಿಶಾಲವಾಗಿದೆ. ಇವತ್ತು ಮಾನವ ಜನಾಂಗವನ್ನು ಭೂಮಿ ಅನೇಕ ಕಡೆ ಕಾಣುತ್ತೇವೆ. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿ ಭೌಗೋಳಿಕ ಅಂಶಗಳಿವೆ. ಇರುವುದೊಂದೇ ಭೂಮಿ ಆದರೂ ಪ್ರಾದೇಶಿಕ ವ್ಯತ್ಯಾಸ ಇದೆ, ರೀಜನಲ್ ಚೇಂಜಸ್ ಇದೆ, ಡೈವರ್ಸಿಟಿ ಇದೆ. ಸೊ ಹ್ಯೂಮನ್ ಜಾಗ್ರಫಿ ಈಸ್ ಆಲ್ಸೋ ಡೈವರ್ಸ್ ಇನ್ ನೇಚರ್. ವೈವಿಧ್ಯತೆಯನ್ನು ಹೊಂದಿದೆ. ಈ ವೈವಿಧ್ಯತೆ ಯಾಕೆ ಬರ್ತದೆ? ಮಾನವನ ಚಟುವಟಿಕೆಗಳಿಗೆ ಯಾಕೆ ವೈವಿಧ್ಯತೆ ಬರ್ತದೆ? ಡ್ಯೂ ಟು ಇನ್ಫ್ಲುಯೆನ್ಸ್ ಆಫ್ ಡೈವರ್ಸಿಟಿ ಇನ್ ನೇಚರ್, ಡೈವರ್ಸಿಟಿ ಇನ್ ರೀಜನಲ್ ಆಸ್ಪೆಕ್ಟ್. ಮನುಷ್ಯನ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿಗೆ ಪ್ರಾದೇಶಿಕ ಪ್ರಭಾವ ಇದೆ. ಆಯಾ ಪ್ರದೇಶದ ವಾಯುಗುಣ, ಮಣ್ಣು, ನೀರು ಇದು ಅವನ ಚಟುವಟಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಹ್ಯೂಮನ್ ಲೈಫ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್. ನಾವು ಪರಿಸರವನ್ನು ಬಿಟ್ಟಿಲ್ಲ. ಮನುಷ್ಯ ಬೇರೆ, ಪರಿಸರ ಬೇರೆ ಅಲ್ಲ. ಪರಿಸರದ ಒಂದು ಅಂಶ ನಾವು. ವಿ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎನ್ವಿರಾನ್ಮೆಂಟ್. ವಿ ಡು ನಾಟ್ ಹ್ಯಾವ್ ಎಕ್ಸಿಸ್ಟ್ ವಿದೌಟ್ ಎನ್ವಿರಾನ್ಮೆಂಟ್. ಪರಿಸರ ಇಲ್ಲದೆ ಇದ್ರೆ ನಮಗೆ ಅಸ್ತಿತ್ವನೇ ಇಲ್ಲ. ಸ್ಟಡಿ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಅಂಡ್ ಎನ್ವಿರಾನ್ಮೆಂಟ್ ಇಸ್ ಹ್ಯೂಮನ್ ಜಾಗ್ರಫಿ. ಪ್ರಾಕೃತಿಕ ಅಂಶಕ್ಕೂ ಮನುಷ್ಯನಿಗೂ ಏನು ಸಂಬಂಧ? ಇದರ ಅಧ್ಯಯನವೇ ಮಾನವ ಭೂಗೋಳ ಶಾಸ್ತ್ರ. ಈ ಶಾಸ್ತ್ರ ಹೇಗೆ ಬೆಳೆದು ಬಂತು? ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಜಾಗ್ರಫಿ. ಇಟ್ ಈಸ್ ಎ ಮಾಡರ್ನ್ ಬ್ರಾಂಚ್ ಆಫ್ ಜಾಗ್ರಫಿ. ಮಾನವ ಭೂಗೋಳ ಶಾಸ್ತ್ರ ಅನ್ನೋದು ಆಧುನಿಕ ಭೂಗೋಳ ಶಾಸ್ತ್ರ. ಎಲ್ಲ ವಿಜ್ಞಾನಗಳಲ್ಲಿ, ವಿಜ್ಞಾನದ ಶಾಖೆಗಳಲ್ಲಿ ಆಧುನಿಕತೆ ಬಂದ ಹಾಗೆ ಭೂಗೋಳ ಶಾಸ್ತ್ರದಲ್ಲೂ ಬಂದಿದೆ. 18 ಮತ್ತು 19ನೇ ಶತಮಾನ, ಡ್ಯೂರಿಂಗ್ 18th and 19th ಸೆಂಚುರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೇ ಡೆವಲಪ್ಮೆಂಟ್ಸ್ ಆಯಿತು. ಹೊಸ ಹೊಸ ಸಂಶೋಧನೆಗಳು ನಡೆದವು. ಅದರ ಪ್ರಭಾವ ಎಲ್ಲ ವಿಜ್ಞಾನದ ಶಾಖೆಗಳ ಮೇಲಾಯಿತು. ದ ಇನ್ವೆನ್ಷನ್ಸ್ ಇನ್ ದ 18th and 19th century, ದ ಡಿಸ್ಕವರೀಸ್ ಇನ್ ದ 18th and 19th century, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ದ 20th century, ಇವುಗಳ ಕೊಡುಗೆ ಇದೆ. ಜಾಗ್ರಫಿ ಈಸ್ ಕಾಂಟ್ರಿಬ್ಯೂಟೆಡ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಜಾಗ್ರಫಿ ಈಸ್ ಮಾಡರ್ನೈಸ್ಡ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಜಾಗ್ರಫಿ ಈಸ್ ಎಕ್ಸ್ಪೋಸ್ ಟು ಮಾಡರ್ನಿಟಿ. ಆಧುನಿಕತೆಗೆ ತೆರೆದುಕೊಂಡಿತು ಇದು. ಇವತ್ತು ಮಾನವ ಪರಿಸರ ಸಂಬಂಧ ಬಹಳ ಜಟಿಲವಾಗಿದೆ. ಅನೇಕ ಅಂಶಗಳು ಇದರಲ್ಲಿ ಅಡಕವಾಗಿವೆ. ವಿಶೇಷತಃ 1859ರಲ್ಲಿ ಏನು ಇಂಗ್ಲೆಂಡಿನ ಪ್ರಾಕೃತಿಕ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದವನ್ನು ಮಂಡಿಸಿದನಲ್ಲ, ಅದರ ನಂತರ ಹೆಚ್ಚೆಚ್ಚು ಬೆಳವಣಿಗೆಗಳು ಭೂಗೋಳಶಾಸ್ತ್ರದಲ್ಲಿ ಆಗ್ತಾ ಹೋದವು. ಡಾರ್ವಿನ್ನ ಒರಿಜಿನ್ ಆಫ್ ಸ್ಪೀಸಿಸ್ ಎಂಬ ಗ್ರಂಥ, ಚಾರ್ಲ್ಸ್ ಡಾರ್ವಿನ್ ಏನು ಗ್ರಂಥವನ್ನು ಪ್ರಕಟಿಸಿದ ಒರಿಜಿನ್ ಆಫ್ ಸ್ಪೀಸಿಸ್, ಇದರ ಪ್ರಭಾವ ಭೂಗೋಳಶಾಸ್ತ್ರದ ಮೇಲೆ ಆಯಿತು. ಎವಲ್ಯೂಷನ್ ಆಫ್ ಲೈಫ್, ಜೀವ ವಿಕಾಸವಾದ, ಇದರ ಮಂಡನೆ ಆದ ಮೇಲೆ ವೈಜ್ಞಾನಿಕ ಬೆಳವಣಿಗೆಗಳು ಹೆಚ್ಚು ಹೆಚ್ಚು ಭೂಗೋಳಶಾಸ್ತ್ರದಲ್ಲಿ ಪ್ರಭಾವ ಬೀರಿದವು. ಏನು ಮಂಗನಿಂದ ಮಾನವ ಅನ್ನುವಂಥ ಜೀವ ವಿಕಾಸ ಸಿದ್ಧಾಂತ ಬಂದ ಮೇಲೆ, ಅಥವಾ ಶಿವರಾಮ್ ಕಾರಂತರು ಹೇಳುವ ಹಾಗೆ ಮೀನಿನಿಂದ ಮಾನವ, ಈ ಜೀವ ವಿಕಾಸದ ತತ್ವ ಬಂದ ಮೇಲೆ ಭೂಗೋಳಶಾಸ್ತ್ರದಲ್ಲೂ ಅನೇಕ ವಿಷಯಗಳು ಬೆಳವಣಿಗೆ ಆಗಿತ್ತು. ಇದೊಂದು ಮಹತ್ತರ ಘಟ್ಟ. ಜಾಗ್ರಫಿಯ ಮೇಲೆ ಇವತ್ತು ಅನೇಕ ವಿಜ್ಞಾನಿಗಳ ಪ್ರಭಾವ ಆಗಿದೆ. ಅದರಲ್ಲಿ ಜರ್ಮನಿಯ ಫ್ರೆಡ್ರಿಕ್ ರಾಟ್ಜೆಲ್, ಈ ಜಿಯೋಗ್ರಫರ್ಗಳಲ್ಲಿ ಪ್ರಧಾನವಾಗಿ ಕಂಡುಬರುವುದು ಫ್ರೆಡ್ರಿಕ್ ರಾಟ್ಜೆಲ್ ಎನ್ನುವನ ಹೆಸರು. ಇವನ ಕೊಡುಗೆ ಅಪಾರವಾಗಿ ಇದೆ. ಜರ್ಮನ್ ಜಾಗ್ರಫರ್. ರಾಟ್ಜೆಲ್ ಜರ್ಮನ್ ಸೈಂಟಿಸ್ಟ್. ಇವನು ಜರ್ಮನ್ ಜಾಗ್ರಫರ್. ಜರ್ಮನಿಯ ಫ್ರೆಡ್ರಿಕ್ ರಾಟ್ಜೆಲ್ 1882 1882ರಲ್ಲಿ ಒಂದು ಮಾನವನ ಕುರಿತಾದ ಅಧ್ಯಯನವನ್ನು ಮಾಡಿದ. ಹ್ಯೂಮನ್ ಸ್ಟಡಿ ಒಂದು ಪುಸ್ತಕವನ್ನು ಪ್ರಕಟಿಸಿದ, ಆಂಥ್ರೋಪೋಜಾಗ್ರಫಿ
ಆಂಥ್ರಪೋಜಾಗ್ರಫಿ ಒಂದು ಗ್ರಂಥವನ್ನು ಆತ ಪ್ರಕಟಿಸಿದ. ಆಂಥ್ರಪೋಜಾಗ್ರಫಿ ಇದು ಈಕ್ವಲೆಂಟ್ ಟು ಹ್ಯೂಮನ್ ಜಾಗ್ರಫಿ. ಇದನ್ನೇ ನಾವು ಹ್ಯೂಮನ್ ಜಾಗ್ರಫಿ ಅಂತ ಕರಿಬಹುದು. ಆಂಥ್ರಪೋ is almost equivalent to human. Both are equivalent words. ಮಾನವ ಶಬ್ದಕ್ಕೆ ಅದು ಸಮಾಧಿಯಾಗಿದೆ. ಇದು ಹ್ಯೂಮನ್ ಜಾಗ್ರಫಿಗೆ ಸಮಾಂತರ ಅಂತ ಹೇಳ್ತಾರೆ. ಪ್ರಥಮ ರಾಟ್ಜಲ್ ಆ ಶಬ್ದವನ್ನು ಬಳಸಿದ. ಫ್ರೆಡ್ರಿಕ್ ರಾಟ್ಜಲನು ಪ್ರಪ್ರಥಮವಾಗಿ ಆಂಥ್ರಪೋ ಜಾಗ್ರಫಿ ಎನ್ನುವಂಥ ಶಬ್ದವನ್ನು ಬಳಕೆ ಮಾಡಿದ. ಪದ ಬಳಕೆ ಮೊದಲು ಆದದ್ದು ಅವನಿಂದ. ಆದ್ದರಿಂದ ಫ್ರೆಡ್ರಿಕ್ ರಾಟ್ಜಲನನ್ನ ಫೌಂಡರ್ ಆಫ್ ಹ್ಯೂಮನ್ ಜಾಗ್ರಫಿ ಅಂತ ಕರೀತಾರೆ. ಫೌಂಡರ್ ಆಫ್ ಹ್ಯೂಮನ್ ಜಾಗ್ರಫಿ, ಮಾನವ ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಫ್ರೆಡ್ರಿಕ್ ರಾಟ್ಜಲನನ್ನ ಮಾನವ ಭೂಗೋಳ ಶಾಸ್ತ್ರದ ಪಿತಾಮಹ. ಇಲ್ಲಿ ಪ್ರಧಾನವಾಗಿ ಮಾನವ ಭೂಗೋಳ ಶಾಸ್ತ್ರದಲ್ಲಿ ಎರಡು ಶಾಖೆಗಳು ಬರ್ತವೆ. ಬೇರೆ ಬೇರೆ ಸಿದ್ಧಾಂತಗಳು ಇಲ್ಲಿ ಬರ್ತವೆ. ಡಿಫರೆಂಟ್ ಸ್ಕೂಲ್ಸ್ ಆಫ್ ಥಾಟ್ಸ್ ಅಂತ ಕರೀತಾರೆ. ಬೇರೆ ಬೇರೆ ವಾದಗಳನ್ನು ಮಂಡಿಸಿದ್ದಾರೆ. ಬೇರೆ ಬೇರೆ ವಾದಗಳು ಯಾವುದು? ಫಸ್ಟ್ ಜರ್ಮನ್ ಸ್ಕೂಲ್ ಆಫ್ ಥಾಟ್. ಜರ್ಮನ್ ಸ್ಕೂಲ್ ಇವರೇನು ಮಾಡಿದರು? ಥಿಯರಿ ಆಫ್ ಡಿಟರ್ಮಿನಿಸಮ್, ಪರಿಸರ ನಿಶ್ಚಯವಾದ. ಪರಿಸರ ನಿಶ್ಚಯವಾದವನ್ನು ಮಂಡಿಸಿದರು. ದ ಜರ್ಮನ್ ಸ್ಕೂಲ್ ಅಥವಾ ಸ್ಕೂಲ್ ಆಫ್ ಡಿಟರ್ಮಿನಿಸಮ್ ಅಂತ ಕರೀತಾರೆ. ಇಟ್ ಎಂಫಸೈಸ್ ದಟ್ ಮ್ಯಾನ್ ಈಸ್ ಕಂಟ್ರೋಲ್ಡ್ ಬೈ ನೇಚರ್, ಮ್ಯಾನ್ ಈಸ್ ಕಂಟ್ರೋಲ್ಡ್ ಬೈ ಎನ್ವಿರಾನ್ಮೆಂಟ್. ಈ ಜರ್ಮನ್ ಸ್ಕೂಲ್ ಅನ್ನುವುದು ಒಂದು ತತ್ವವನ್ನು ಹೇಳುವಂಥ ಒಂದು ಸಂಸ್ಥೆ, ಒಂದು ವಿದ್ಯಾಸಂಸ್ಥೆ. ಅಲ್ಲಿಯ ವಿಜ್ಞಾನಿಗಳು ಅಥವಾ ಭೂವಿಜ್ಞಾನಿಗಳ ಅಭಿಪ್ರಾಯ ಏನಿತ್ತು? ಪರಿಸರ ನಿಶ್ಚಯವಾದ. ಮನುಷ್ಯನ ಚಟುವಟಿಕೆಯು ಪರಿಸರದಿಂದ ನಿಶ್ಚಯ ಆಗ್ತದೆ. ಮ್ಯಾನ್ ಈಸ್ ಕಂಟ್ರೋಲ್ಡ್ ಬೈ ನೇಚರ್, ಮ್ಯಾನ್ ಈಸ್ ಕಂಟ್ರೋಲ್ಡ್ ಬೈ ದ ಹ್ಯಾಂಡ್ಸ್ ಆಫ್ ನೇಚರ್. ಪರಿಸರದ ಕೈಗೊಂಬೆ, ಮಾನವನು ಪರಿಸರದ ಕೂಸು. ಎಲ್ಲವೂ ಪರಿಸರದಿಂದನೇ ನಿಗದಿಪಡಿಸ್ತದೆ. ಪರಿಸರವನ್ನು ಮೀರಿ ಮನುಷ್ಯ ಹೋಗಲಾರ. ಮ್ಯಾನ್ ಈಸ್ ಕಂಟ್ರೋಲ್ಡ್ ಬೈ ಎನ್ವಿರಾನ್ಮೆಂಟ್. ಇದು ಪರಿಸರ ನಿಶ್ಚಯವಾದ. ಥಿಯರಿ ಆಫ್ ಡಿಟರ್ಮಿನಿಸಮ್ ಅಂತ ಕರೀತಾರೆ ಇದಕ್ಕೆ. ಪಾಪ್ಯುಲರ್ಲಿ ನೌನ್ ಆಸ್ ಥಿಯರಿ ಆಫ್ ಡಿಟರ್ಮಿನಿಸಮ್, ಪರಿಸರ ನಿಶ್ಚಯವಾದ. ಪ್ರಧಾನವಾಗಿ ಇದು ಹೇಳುವುದು ಮನುಷ್ಯನ ಅಸಹಾಯಕ. ನಿಸರ್ಗದ ಮುಂದೆ ಮನುಷ್ಯನ ಆಟ ನಡೆಯೋದಿಲ್ಲ. ನಾವು ಚಂಡಮಾರುತ, ಭೂಕಂಪ, ಜ್ವಾಲಾಮುಖಿ ಇವುಗಳ ಎದುರಿಗೆ ಮನುಷ್ಯ ಅಸಹಾಯಕನಾಗಿರುವುದನ್ನು ನಾವು ನೋಡ್ತೇವೆ. ಎಂಥ ಬಲಿಷ್ಠ ರಾಷ್ಟ್ರವಾದರೂ ಪ್ರವಾಹವನ್ನು, ಚಂಡಮಾರುತವನ್ನು, ಬಿರುಗಾಳಿಯನ್ನು, ಸುನಾಮಿಯನ್ನು ಅವಾಯ್ಡ್ ಮಾಡಲಿಕ್ಕಾಗೋದಿಲ್ಲ. ರಕ್ಷಣೆ ಪಡಿಬೋದು, ನಷ್ಟವನ್ನು ಕಡಿಮೆ ಮಾಡ್ಕೊಳ್ಬೋದು ಅಷ್ಟೇ. ಎರಡನೇ ಸ್ಕೂಲ್ ಬಂತು, ಫ್ರೆಂಚ್ ಸ್ಕೂಲ್. ಫ್ರೆಂಚ್ ಸ್ಕೂಲ್ ಏನು ಹೇಳುತ್ತೋ? ಫ್ರೆಂಚ್ ಸ್ಕೂಲ್ನಲ್ಲಿ ಪಾಸಿಬಿಲಿಸಮ್ ಅಂತ ಹೇಳಿದ್ರು ಅವರು. ಪಾಸಿಬಿಲಿಸಮ್, ಸಾಧ್ಯತಾವಾದವನ್ನು ಮಂಡಿಸಿದರು. ಸಾಧ್ಯತಾವಾದ. ಇವರು ಹೇಳಿದ್ದು ಥಿಯರಿ ಆಫ್ ಪಾಸಿಬಿಲಿಸಮ್. ಏನು ಥಿಯರಿ ಆಫ್ ಡಿಟರ್ಮಿನಿಸಮ್ ಇತ್ತು, ಇದಕ್ಕೆ ಕಾಂಟ್ರಾಡಿಕ್ಟರಿ ಆಗಿ ಬಂದರು, ಕೌಂಟರ್ ಆರ್ಗ್ಯುಮೆಂಟ್ ಮಾಡಿದರು. ಮನುಷ್ಯನು ಪರಿಸರದ ಕೈಗೊಂಬೆ ಅಲ್ಲ, ಮನುಷ್ಯನು ಪರಿಸರದ ಕೂಸು ಅಲ್ಲ. ಆಧುನಿಕತೆ ಬಂದಿದೆ, ವಿಜ್ಞಾನ ತಂತ್ರಜ್ಞಾನ ಬಂದಿದೆ, ಮನುಷ್ಯನು ಬುದ್ಧಿವಂತ, ಅವನು ಹೊಸ ಹೊಸದನ್ನು ಕಂಡುಹಿಡಿಯಬಲ್ಲ, ನಿಸರ್ಗವನ್ನು ನಿಯಂತ್ರಿಸಬಲ್ಲ. ಥಿಯರಿ ಆಫ್ ಪಾಸಿಬಿಲಿಸಮ್. ನಿಸರ್ಗವು ಮನುಷ್ಯನಿಗೆ ಸಮಸ್ಯೆ ಅಲ್ಲ, ಸವಾಲು. ಅದು ಅವಕಾಶವನ್ನು ಒದಗಿಸಿಕೊಡುತ್ತದೆ. ಮಾನವನ ಮೇಲೆ ಅದು ಪ್ರಭಾವ ಬೀರ್ತದೆ ವಿನಃ
ಸಂಪೂರ್ಣವಾಗಿ ನಿಯಂತ್ರಿಸುವುದಿಲ್ಲ. ಅವನಿಗೆ ಅವಕಾಶವನ್ನು ನೀಡುತ್ತದೆ. ಅವನು ಬುದ್ಧಿವಂತಿಕೆಯಿಂದ, ತನ್ನ ವಿಜ್ಞಾನದ ಬಲದಿಂದ, ತಂತ್ರಜ್ಞಾನದ ಬಲದಿಂದ, ತನ್ನ ಕರ್ತೃತ್ವ ಶಕ್ತಿಯಿಂದ ನಿಸರ್ಗವನ್ನು ನಿಯಂತ್ರಿಸಬಲ್ಲ, ಮಾರ್ಪಾಡಿಸಬಲ್ಲ. ಮ್ಯಾನ್ ಈಸ್ ಕಂಟ್ರೋಲ್ಡ್ ಬೈ ನೇಚರ್, but with the help of science and technology, with the help of his intelligence, with the help of his knowledge, he can transform the nature. He can utilize the nature according to his will and wish. ನಾವು ಆರ್ಟಿಫಿಷಿಯಲ್ ಅಟ್ಮಾಸ್ಫಿಯರ್ ನಿರ್ಮಾಣ ಮಾಡೋದು ನೋಡಿದ್ವಿ. AC, ವಾತಾನುಕೂಲ ವ್ಯವಸ್ಥೆ. ಕೃತ್ರಿಮವಾಗಿ ವಾಯುಗುಣವನ್ನು ಸೃಷ್ಟಿ ಮಾಡಿಕೊಳ್ಳುವುದು, ಕೃತಕವಾಗಿ ಮಳೆ ಬರೆಸುವುದು, ಮೋಡ ಬಿತ್ತನೆ, ಇವೆಲ್ಲ ಮನುಷ್ಯನ ವಿಜ್ಞಾನದಿಂದ ಆದಂಥ ಕೊಡುಗೆಗಳು. ಥಿಯರಿ ಆಫ್ ಪಾಸಿಬಿಲಿಸಮ್. ನದಿಗಳಿಗೆ ಅಣೆಕಟ್ಟನ್ನು ಕಟ್ಟಿ ಕೃಷಿ ಸಾಧ್ಯ ಇಲ್ಲ ಅನ್ನುವಂಥ ಪ್ರದೇಶದಲ್ಲಿ ಕೂಡ ಇವತ್ತು ಕೃಷಿ ಮಾಡಿದ್ದಾನೆ. ಬಂಜರು ಭೂಮಿಗಳು ನೀರಾವರಿಗೆ ಒಳಪಟ್ಟಿವೆ. ಹರಿಯುವಂಥ ನದಿಯನ್ನು ಅಡ್ಡಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಆವಿಷ್ಕಾರ ಆದ ಮೇಲೆ ಅದನ್ನು ಅಡ್ಡಗಟ್ಟಿ ವರ್ಷವಿಡೀ ನೀರನ್ನು ಪಡೆದು ನೀರಾವರಿ ಮಾಡ್ತಾ ಇರುವುದು ಥಿಯರಿ ಆಫ್ ಪಾಸಿಬಿಲಿಸಮ್ಗೆ ಉದಾಹರಣೆ. ಸಾಧ್ಯತಾವಾದ. ಮನುಷ್ಯನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ಇವತ್ತು ಮಂಗಳಲೋಕ ಚಂದ್ರಲೋಕಕ್ಕೆಲ್ಲ ಹೋಗಿದ್ದು ಮನುಷ್ಯನ ಬುದ್ಧಿಮತ್ತೆಯಿಂದ. ಏನನ್ನು ಬೇಕಾದರೂ ಸಾಧಿಸಬಹುದು, ಸಮಸ್ಯೆಗಳನ್ನು ಸವಾಲಾಗಿ ತೆಗೆದುಕೊಳ್ಳಬಹುದು. ಇದು ಪರಿಸರದ ಸಾಧ್ಯತಾವಾದ. ಇದನ್ನು ಪ್ರಧಾನವಾಗಿ ಮಂಡಿಸಿದವರು ವೈಡರ್ ಡಿ ಬ್ಲಾಶ್ ಅನ್ನುವರು, ಫ್ರೆಂಚ್ ವಿಜ್ಞಾನಿ. ನಂತರ ಬಂದಿದ್ದು ನಿಯೋ ಡಿಟರ್ಮಿನಿಸಮ್. ಇದೆರಡನ್ನೂ ಸಮನ್ವಯಗೊಳಿಸಿ ಇನ್ನೊಂದು ಸಿದ್ಧಾಂತ ಬಂತು, ನಿಯೋ ಡಿಟರ್ಮಿನಿಸಮ್. ಮೂರನೇ ಸಿದ್ಧಾಂತ ಏನು? ನವನಿಶ್ಚಯವಾದ. ನವನಿಶ್ಚಯವಾದ ಇದನ್ನೇ ಸ್ಟಾಪ್ ಅಂಡ್ ಗೋ ಡಿಟರ್ಮಿನಿಸಮ್ ಅಂತ ಕೂಡ ಕರೀತಾರೆ. ಸ್ಟಾಪ್ ಅಂಡ್ ಗೋ ಡಿಟರ್ಮಿನಿಸಮ್ ಅಂತ ಕೂಡ ಕರೀತಾರೆ. ನಿಲ್ಲು ಮತ್ತು ಹೊರಡು ಸಿದ್ಧಾಂತ, ಸ್ಟಾಪ್ ಅಂಡ್ ಗೋ ಡಿಟರ್ಮಿನಿಸಮ್. ನವನಿಶ್ಚಯವಾದ ಅನ್ನೋದು ಗ್ರಿಫಿತ್ ಟೇಲರ್, ಆಸ್ಟ್ರೇಲಿಯಾದ ಭೂಗೋಳಶಾಸ್ತ್ರಜ್ಞರು ಇದನ್ನು ಮಂಡಿಸಿದರು. ಇದೇನು ಹೇಳ್ತದೆ ಅಂದರೆ, ಪರಿಸರ ನಿಶ್ಚಯವಾದ ಮತ್ತು ಸಾಧ್ಯತಾವಾದವನ್ನು ಸಮನ್ವಯಗೊಳಿಸ್ತದೆ. ಮನುಷ್ಯ ಪರಿಸರದಿಂದ ಪ್ರಭಾವಿಸಲ್ಪಡ್ತಾನೆ. ಮನುಷ್ಯನ ಬುದ್ಧಿಶಕ್ತಿಯಿಂದ, ತಂತ್ರಜ್ಞಾನದ ಬಲದಿಂದ ಮನುಷ್ಯ ಪರಿಸರವನ್ನು ಮಾರ್ಪಾಡಿಸಬಲ್ಲ. ಆದರೆ ಪರಿಸರದ ಅಂಶಗಳನ್ನು ಹಾಳುಗೆಡವಿದರೆ, ಪರಿಸರವನ್ನು ನಾಶ ಮಾಡಿದರೆ ಅದರ ದುಷ್ಪರಿಣಾಮ ಮನುಷ್ಯನ ಮೇಲೆ ಆಗ್ತದೆ. ಹೀಗಾಗಿ ಪರಿಸರ ಸ್ನೇಹಿಯಾಗಿ ಮನುಷ್ಯ ಬದುಕಬೇಕು. ಪರಿಸರವನ್ನು ಇಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ಸ್ ಅಂತ ಏನು ಕರೀತಾರೆ, ಅವೆಲ್ಲ ಈ ನವನಿಶ್ಚಯವಾದದ ಫಲಶ್ರುತಿಗಳು. ಇದನ್ನು ಸ್ಟಾಪ್ ಅಂಡ್ ಗೋ ಡಿಟರ್ಮಿನಿಸಮ್ ಅಥವಾ ಒಬ್ಬ ಟ್ರಾಫಿಕ್ ಪೊಲೀಸ್ ಮನ್ನನ ಕರ್ತವ್ಯಕ್ಕೆ ಉದಾಹರಿಸ್ತಾರೆ. ಈ ಟ್ರಾಫಿಕ್ ಪೊಲೀಸ್ ಮನ್ನನ ಕರ್ತವ್ಯ ವಾಹನಗಳು ಅಪಘಾತ ಆಗದಂತೆ ತಡೆಯೋದಾಗಿರ್ತದೆ. ವಾಹನ ಸವಾರರ ದಿಕ್ಕನ್ನು ಅವನು ಬದಲಿಸುವುದಿಲ್ಲ. ನಾವು ಯಾವ ದಿಕ್ಕಿನ ರೋಡ್ನಲ್ಲಿ ಹೋಗಬೇಕು ಅದೇ ರೋಡ್ನಲ್ಲಿ ಹೋಗಲಿಕ್ಕೆ ಅವನ ಅನುಮತಿ ಇರ್ತದೆ. ನಮ್ಮ ದಿಕ್ಕನ್ನು ಅವನು ಬದಲಾಯಿಸುವುದಿಲ್ಲ. ಸ್ವಲ್ಪ ನಿಲ್ಲಿ, ಸುರಕ್ಷಿತ ಆದಮೇಲೆ ಹೋಗಿ ಅಂತ ಹೇಳ್ತಾನೆ. ಸ್ಟಾಪ್ ಅಂಡ್ ಗೋ ಡಿಟರ್ಮಿನಿಸಮ್ ಅಂದರೆ ಅದು. ಪರಿಸರವನ್ನು ನಾವು ಆಲಿಸಬೇಕು, ಪರಿಸರವನ್ನು ನಾವು ಕೇಳಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ನಮ್ಮ ತಂತ್ರಜ್ಞಾನ ಇದೆ, ವಿಜ್ಞಾನ ಇದೆ, ಬುದ್ಧಿಮತ್ತೆ ಇದೆ ಅಂಥೇಳಿ ನಾವು ಪರಿಸರವನ್ನು ಅತಿಯಾಗಿ ಶೋಷಿಸಿದರೆ ಪರಿಸರ ನಮಗೆ ತಿರುಗಿ ಬೀಳುತ್ತದೆ. ಇವತ್ತು ಅನೇಕ ಮಾಲಿನ್ಯಗಳಿಂದ, ಅನೇಕ ರೀತಿಯ ಪರಿಸರ ನಾಶದಿಂದ ನಾವು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಅನೇಕ ಸಾಂಕ್ರಾಮಿಕ ರೋಗಗಳು, ಈ ಕೊರೋನಾದಂಥ ಕಾಯಿಲೆಗಳು ಕೂಡ ಪರಿಸರದ ಪ್ರಭಾವಕ್ಕೆ ಒಳಗಾಗಿವೆ. ಹೀಗಾಗಿ ಅನೇಕ ಮನುಷ್ಯನ ದುರಂತಗಳಿಗೆ ಇವತ್ತು ಪರಿಸರ ನಾಶ ಮಾಡಿರುವುದೇ ಕಾರಣ ಅಂತ ಹೇಳ್ತಾರೆ. ಅನೇಕ ಸೂಕ್ಷ್ಮಾಣು ಜೀವಿಗಳು ಹುಟ್ಟುಕೊಳ್ಳಲಿಕ್ಕೆ ಪರಿಸರದ ನಾಶವು ಕಾರಣ ಇರಬಹುದು. ಹೀಗಾಗಿ ಮನುಷ್ಯ ಏನು ಮಾಡಬೇಕು? ಪರಿಸರವನ್ನು ಉಳಿಸಬೇಕು, ತಾನು ಉಳಿಬೇಕು. ನಿಯೋ ಡಿಟರ್ಮಿನಿಸಮ್ ಹೇಳುವುದು ಹಾಗೆ, ನವನಿಶ್ಚಯವಾದ. ನಾವು ಪರಿಸರವನ್ನು ಬಳಸದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎನ್ವಿರಾನ್ಮೆಂಟನ್ನು ಯುಟಿಲೈಸ್ ಮಾಡದೆ ಮನುಷ್ಯ ಬದುಕಲಾರ. ಆದರೆ ಅದನ್ನು ಹಾಳಗೆಡಬಾರದು. ಒಂದು ಮಗು ಸುರಕ್ಷಿತವಾಗಿರಬೇಕು ಅಂದರೆ ಆ ತೊಟ್ಟಿಲು ಸುರಕ್ಷಿತವಾಗಿರಬೇಕು.
ಹಾಗೆ ಪರಿಸರವೂ ಕೂಡ ನಮಗೆ ಮಡಿಲಿದ್ದ ಹಾಗೆ, ತೊಟ್ಟಿಲಿದ್ದ ಹಾಗೆ. ಈ ನಿಯೋಟಿಟರಿಸಮ್ ಏನು ಹೇಳ್ತದೆ? ಮ್ಯಾನ್ ಹ್ಯಾಸ್ ಟು ಯುಟಿಲೈಸ್ ನೇಚರ್ ವಿತ್ ಇಂಟೆಲಿಜೆನ್ಸ್. ವಿವೇಚನೆಯಿಂದ, ವಿಸ್ಡಮ್, ಬರೀ ಬುದ್ಧಿವಂತಿಕೆಯಿಂದಲ್ಲ, ವಿವೇಚನೆಯಿಂದ ಬಳಸಬೇಕು. ಹ್ಯಾಸ್ ಟು ಯೂಸ್ ಹಿಸ್ ನಾಲೆಜ್ ವೈಸ್ಲಿ. ಬುದ್ಧಿವಂತಿಕೆಯಿಂದ, ವಿವೇಕದಿಂದ, ವಿವೇಚನೆಯಿಂದ ಬಳಸಿ ಮುಂದಿನ ಜನಾಂಗಕ್ಕೂ ಪರಿಸರವನ್ನು ಉಳಿಸ್ಕೊಡ್ಬೇಕು. ಇದನ್ನು ನಿಯೋಡಿಟರ್ನಿಸಮ್ ಅಂತ ಹೇಳಿದರು. ಇಂಗ್ಲೆಂಡ್, ಫ್ರಾನ್ಸ್, ಅಮೇರಿಕಾ ಮೊದಲಾದ ಕಡೆ ಇದನ್ನು ಬೆಂಬಲಿಸಿದರು. ಕಾರ್ಲ್ ಡಿ ಸಾವರ್, ಎಲನ್ ಸ್ಯಾಂಪಲ್ ಮೊದಲಾದವರ ಕೊಡುಗೆ ಇದರಲ್ಲಿ ಇದೆ. ಹೀಗೆ ಭೂಗೋಳಶಾಸ್ತ್ರದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ತತ್ವಗಳು ಬಂದವು. ಪರಿಸರ ನಿಶ್ಚಯವಾದ, ಪರಿಸರ ಸಾಧ್ಯತಾವಾದ, ನವನಿಶ್ಚಯವಾದ, ಹೀಗೆ ಒಂದಾದ ನಂತರ ಒಂದೊಂದು ಬೇರೆ ಬೇರೆ ವಿಚಾರಗಳು ಮಂಡನೆ ಆಗ್ತಾ ಬಂದವು. ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ವಿಸ್ತಾರವನ್ನು ಅದು ವಿಸ್ತರಿಸಿತು. ಹ್ಯೂಮನ್ ಜಾಗ್ರಫಿ ಈಸ್ benefited by these theories. It is contributed by these theories. Different schools of thoughts, different branches of knowledge, science and technology, different inventions and discoveries contributed to geography to expand its knowledge, to expand its visibility. ಅನೇಕ ವಿಷಯಗಳು ಮೊದಲಿಗೆ ಗೋಚರವೇ ಆಗ್ತಿರಲಿಲ್ಲ. ಹವಾಮಾನ ವರದಿಗಳೆಲ್ಲ ಹಾಸ್ಯಾಸ್ಪದವಾಗಿದ್ದವು. ಹವಾಮಾನ ಮುನ್ಸೂಚನೆಗಳು ಹವಾಮಾನ ಇಲಾಖೆಯವರನ್ನು ಅಪಹಾಸ್ಯಕ್ಕೆ ಈಡು ಮಾಡಿದ್ವು. ಆದರೆ ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಎಷ್ಟೋ ವಿಷಯಗಳನ್ನು ಮನುಷ್ಯ ಫೋರ್ಕಾಸ್ಟ್ ಮಾಡಬಲ್ಲ. ಚಂಡಮಾರುತವನ್ನು ಮುನ್ಸೂಚನೆ ನೀಡಬಲ್ಲ, ಸುನಾಮಿ ಬಗ್ಗೆ ಮುನ್ಸೂಚನೆ ನೀಡಬಲ್ಲ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಅನೇಕ ಮುನ್ಸೂಚನೆಗಳನ್ನು ನಾವು ಪ್ರಕೃತಿಯಿಂದ ಪಡಿಬಹುದು, ಕೃಷಿಯ ಬಗ್ಗೆ ಪಡಿಬಹುದು. ಅನೇಕ ಸಾಧ್ಯತೆಗಳು ಬಂದಿದ್ದು ಮನುಷ್ಯ ಮತ್ತು ಪರಿಸರವನ್ನು ಒಟ್ಟಿಗೆ ತಗೊಂಡು ಹೋದಾಗ. ಮನುಷ್ಯ ಪರಿಸರವನ್ನು ಕಾಪಾಡಿಕೊಂಡ್ರೆ ಪರಿಸರವನ್ನು ಕಾಪಾಡುತ್ತದೆ. ಇದನ್ನು ಹ್ಯೂಮನ್ ಜಾಗ್ರಫಿ ಹೇಳುತ್ತದೆ. ಹ್ಯೂಮನ್ ಜಾಗ್ರಫಿ ನಾವು ಯಾಕೆ ಕಲಿಬೇಕು? ನಾವು ಭೂಮಿಯ ಮೇಲೆ ಸುರಕ್ಷಿತವಾಗಿ ಇರಬೇಕು, ಮುಂದಿನ ಜನಾಂಗ ಸುರಕ್ಷಿತವಾಗಿ ಇರಬೇಕು ಅಂದರೆ ಪರಿಸರ ಸುರಕ್ಷಿತವಾಗಿ ಇರಬೇಕು. ಹೀಗಾಗಿ ಹ್ಯೂಮನ್ ಜಾಗ್ರಫಿಗೆ ಇವತ್ತು ಬಹಳ ಮಹತ್ವ ಇದೆ. ಮನುಷ್ಯನ ಎಲ್ಲ ಬಗೆಯ ಚಟುವಟಿಕೆಗಳು ಇವತ್ತು ಭೂಗೋಳದಿಂದ ಪ್ರಭಾವಿಸಲ್ಪಡುತ್ತವೆ. ಹೀಗಾಗಿ ಭೂಮಿಯನ್ನು ನಾವು ಉಳಿಸಿಕೊಂಡ್ರೆ ನಾವು ಉಳಿತೇವೆ. ನಮಗೆ ಇರುವುದೊಂದೇ ಭೂಮಿ. ಮನುಷ್ಯನಿಗೆ ವಾಸಯೋಗ್ಯವಾದಂಥ ಸ್ಥಳ ಇರುವುದು ಸದ್ಯಕ್ಕೆ ಭೂಮಿಯೊಂದೇ. ಹೀಗಾಗಿ ಈ ಹ್ಯೂಮನ್ ಜಾಗ್ರಫಿಗೆ ಹೆಚ್ಚೆಚ್ಚು ಇಂಪಾರ್ಟೆನ್ಸ್ ಬಂದಿದೆ. ನವೇಡೇಸ್ ಹ್ಯೂಮನ್ ಜಾಗ್ರಫಿ ಇಸ್ ಗೆಟಿಂಗ್ ಮೋರ್ ಇಂಪಾರ್ಟೆನ್ಸ್. ಮುಂದಿನ ತರಗತಿಯಲ್ಲಿ ಇನ್ನು ಡೆಫಿನೇಷನ್ಸ್ ಆಫ್ ಹ್ಯೂಮನ್ ಜಾಗ್ರಫಿ, ಬೇರೆ ಬೇರೆ ವ್ಯಾಖ್ಯೆಗಳನ್ನು ನೋಡ್ತಾ ಹೋಗುವ. ಧನ್ಯವಾದಗಳು.